ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ DW ಡ್ರೋನ್ ರಿಪೇರ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಇದರೊಳಗಡೆ ಇರುವಂತಹ ಇಂಟರ್ನಲ್ ಬ್ಯಾಟ್ರಿ ಪ್ಯಾಕ್ ಏನಿದೆ, ಇದರೊಳಗಡೆ ಇರುವಂತಹ ಬ್ಯಾಟ್ರಿ ಹಾಗೆ ಚಾರ್ಜಿಂಗ್ ಬೋರ್ಡ್ ಮಿಸ್ ಆಗಿದೆ. ಇದೊಂದು ಎಂಟಿ ಬಾಕ್ಸ್ ಆಗಿರುತ್ತೆ, ನೋಡ್ತಿರ್ಬೋದು ಈ ರೀತಿ ಇದೆ. ಸೊ ಈಗ ಈ ಜಾಗಕ್ಕೆ ಒಂದು ಲಿಥಿಯಂ ಪಾಲಿಮರ್ ಬ್ಯಾಟ್ರಿನ ಫಿಕ್ಸ್ ಮಾಡಬೇಕಾಗುತ್ತೆ. ನೋಡ್ತಿರ್ಬೋದು ಬ್ಯಾಟ್ರಿನ ಮೇಲೆ ಕೊಟ್ಟಿದ್ದೀನಿ. ಸೊ ಹೀಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಕನೆಕ್ಟ್ ಮಾಡಬೇಕು ಹಾಗೆ ಏನೆಲ್ಲ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಬೇಕಾಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಲಿಥಿಯಂ ಪಾಲಿಮರ್ ಬ್ಯಾಟ್ರಿ ವೋಲ್ಟೇಜ್ನ ಚೆಕ್ ಮಾಡಬೇಕಾಗುತ್ತೆ. 3.7 ವೋಲ್ಟ್ಸ್ ಬರಬೇಕು. ಸೊ ಬರ್ತಿದೆ ಅಂದರೆ ಬ್ಯಾಟ್ರಿ ಗುಡ್ ಕಂಡೀಷನಲ್ಲಿದೆ. ಇಲ್ಲಿ ನೋಡ್ತಿರ್ಬೋದು ಪ್ಲಸ್ ಆ್ಯಂಡ್ ಮೈನಸ್ ಆರೋ ಮಾರ್ಕ್ ಕೊಟ್ಟಿದ್ದಾರೆ. ಆರೋ ಮಾರ್ಕ್ ಕೊಟ್ಟಿರೋವಂಥ ಜಾಗಕ್ಕೆ ಸಾಲ್ಡ್ರಿಂಗ್ ಪೇಸ್ಟ್ನ ಅಪ್ಲೈ ಮಾಡಿಬಿಟ್ಟು ಸಾಲ್ಡ್ರಿಂಗ್ನ ಮಾಡ್ಕೊಬೇಕಾಗುತ್ತೆ, ಮೀನ್ಸ್ ವೈರ್ನ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸಾಲ್ಡ್ರಿಂಗ್ ಪೇಸ್ಟ್ನ ಅಪ್ಲೈ ಮಾಡಿದ ನಂತರ ಲೈಟಾಗಿ ಸಾಲ್ಡ್ರ್ ಮಾಡಿಕೊಂಡು ಅದ್ರ ಮೇಲೆ ಸೊ ಈ ಥರ ಟರ್ಮಿನಲ್ಸ್ಗೆ ವೈರ್ನ ಸಾಲ್ಡ್ರ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಈಗ ಡ್ರೋನ್ ಸ್ಕ್ರೂಸ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಒಳಗಡೆ ಇರುವಂಥ ಕನೆಕ್ಷನ್ಸ್ ಎಲ್ಲ ರಿಮೂವ್ ಮಾಡಬೇಕಾಗುತ್ತೆ. ಎಲ್ಲ ಡ್ರೋನ್ ಮೋಟಾರ್ಸ್ ಕನೆಕ್ಷನ್ಸು ಈ ಬೋರ್ಡ್ಗೆ ಕನೆಕ್ಟ್ ಆಗಿರುತ್ತೆ, ಎಲ್ಲ ರಿಮೂವ್ ಮಾಡಿ ತೆಗೆದು ಸೈಡ್ಗೆ ಇಟ್ಟಿದ್ದೀನಿ. ಈಗ ಇಲ್ಲಿ ಇರುವಂತಹ ಟರ್ಮಿನಲ್ಸ್ 4 ಟರ್ಮಿನಲ್ಸಲ್ಲಿ ಪ್ಲಸ್ ಯಾವುದು ಮೈನಸ್ ಯಾವುದು ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್ ಈಗ PCB ಬೋರ್ಡಲ್ಲಿ ಏನಾದ್ರು ಇಂಟರ್ನಲ್ ಶಾರ್ಟ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೊ ಏನು ಶಾರ್ಟ್ ಇಲ್ಲ, PCB ಬೋರ್ಡ್ ಕರೆಕ್ಟಾಗಿದೆ. ನೆಕ್ಸ್ಟ್ ಇದಕ್ಕೆ ಒಂದು ಚಾರ್ಜಿಂಗ್ ಮಾಡ್ಯೂಲ್ ಹಾಗೆ ಒಂದು ಸಾಕೆಟ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಈ ಬ್ಯಾಟ್ರಿಗೆ ಚಾರ್ಜಿಂಗ್ ಆಗಬೇಕು ಅಂದರೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಅವೈಲಬಲ್ ಇರುತ್ತೆ ಈ ಚಾರ್ಜಿಂಗ್ ಬೋರ್ಡ್ ಹಾಗೆ ಈ ಸಾಕೆಟ್ಟು. ಇದನ್ನು ಮೈಕ್ರೋ USB ಸಾಕೆಟ್ ಅಂತ ಕರೀತಾರೆ. ಸೊ ಈ ಓಲ್ಡ್ ಬ್ಯಾಟ್ರಿ ಬಾಕ್ಸ್ಗೆ ಸಾಕೆಟ್ನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈ ಬಾಕ್ಸ್ ಒಳಗಡೆ ಚಾರ್ಜಿಂಗ್ ಮಾಡ್ಯೂಲ್ನ ಫಿಕ್ಸ್ ಮಾಡ್ತೀನಿ. ಕನೆಕ್ಷನ್ಸ್ ಯಾವ ರೀತಿ ಕೊಡೋದು ಅಂತ ಇಲ್ಲಿ ನೀವು ನೋಡ್ಕೊಬೋದು. ಮೈಕ್ರೋ USB ಪಿನ್ ಇರುವ ಹತ್ರ IN ಪ್ಲಸ್ IN ಮೈನಸ್ ಅಂತ ಇರುತ್ತೆ, ಇನ್ಪುಟ್ ಪ್ಲಸ್ ಇನ್ಪುಟ್ ಮೈನಸ್ ಅಂತ. ಅದಕ್ಕೆ ಸಾಕೆಟ್ಟಿಂದ ಬಂದಿರುವಂಥ ಕನೆಕ್ಷನ್ಸ್ನ ಅದಕ್ಕೆ ಇನ್ಪುಟ್ಟಾಗಿ ಸಾಲ್ಡ್ರ್ ಮಾಡಿರ್ತೀನಿ. ನೆಕ್ಸ್ಟ್ ಈಗ ಇಲ್ಲಿ ಇರುವಂಥ 4 ಟರ್ಮಿನಲ್ಸಲ್ಲಿ ಪ್ಲಸ್ ಯಾವುದು ಮೈನಸ್ ಯಾವುದು ಅಂತ ಐಡೆಂಟಿಫೈ ಮಾಡಿಕೊಂಡು ನೋಡ್ತಿರ್ಬೋದು ಸಾಕೆಟ್ಟಿಂದ ಬಂದಿರೋದು ಇನ್ಪುಟ್ಗೆ ಹೋಗಿದೆ, ಚಾರ್ಜಿಂಗ್ ಮಾಡ್ಯೂಲಿಂದ ಔಟ್ಪುಟ್ ಬಂದಿರೋ ಅಂಥದ್ದು ಬ್ಯಾಟ್ರಿಗೆ ಹೋಗಿರುತ್ತೆ. ಹಾಗೆ ಅದೇ ಪಾಯಿಂಟಿಂದ ಸೀದಾ 4 ಪಿನ್ ಕನೆಕ್ಟ್ ಇರುತ್ತಲ್ಲ ಅಲ್ಲಿಗೆ ಬಂದು ಸಾಲ್ಡ್ರ್ ಆಗಿರುತ್ತೆ. ನೋಡ್ತಿರ್ಬೋದು ಈಗ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಒಳಗಡೆ ಹಾಕ್ಬಿಟ್ಟು ಚಾರ್ಜಿಂಗ್ ಮಾಡ್ಯೂಲ್ ಇದರೊಳಗಡೆ ಫಿಕ್ಸ್ ಮಾಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಬಾಕ್ಸ್ ಒಳಗಡೆ ಫಿಕ್ಸ್ ಆಗುತ್ತೆ. ನೆಕ್ಸ್ಟ್ ಈಗ ಪ್ಲಸ್ ಆ್ಯಂಡ್ ಮೈನಸ್ಗೆ ಸಾಲ್ಡ್ರ್ ಮಾಡ್ಕೊಬೇಕಾಗುತ್ತೆ. 4 ಪಿನ್ ಟರ್ಮಿನಲ್ಸಲ್ಲಿ 2 ಪಿನ್ನು ಪ್ಲಸ್ ಆಗಿರುತ್ತೆ ಆ್ಯಂಡ್ ರಿಮೈನಿಂಗ್ 2 ಪಿನ್ನು ಮೈನಸ್ ಆಗಿರುತ್ತೆ. ಸೊ ಎರಡನ್ನು ಕಾಮನ್ ಮಾಡಿಕೊಂಡು 2 ಟರ್ಮಿನಲ್ಸ್ ಆಗಿ ಔಟ್ಪುಟ್ ತಗೊಂಡಿದ್ದೀನಿ. ಸೊ ಈಗ ರೈಟ್ ಸೈಡ್ ಇರುವಂತಹ ಪಿನ್ನು ಪ್ಲಸ್ ಆಗಿರುತ್ತೆ, ಅದಕ್ಕೆ ಸಾಲ್ಡ್ರ್ ಮಾಡಿದ್ದೀನಿ. ಲೆಫ್ಟ್ ಸೈಡ್ ಇರೋವಂಥದ್ದು ಮೈನಸ್ ಆಗಿರುತ್ತೆ, ಅದಕ್ಕೆ ಬ್ಲ್ಯಾಕ್ ಕಲರ್ ಕೇಬಲ್ನ ಸಾಲ್ಡ್ರ್ ಮಾಡಿದ್ದೀನಿ. ನೋಡ್ತಿರ್ಬೋದು ಬ್ಯಾಕ್ ಸೈಡಲ್ಲಿ ಯಾವ ರೀತಿ ಇದೆ ಅಂತ. 4 ಪಿನ್ ಕನೆಕ್ಟರ್ನ 2 ಪಿನ್ ಆಗಿ ಕನ್ವರ್ಟ್ ಮಾಡಿಕೊಂಡು ಸೊ ಮೋಟ್ರಿಗೆ ಹಾಗೆ ಎಲ್ಲ ಸರ್ಕ್ಯೂಟ್ ಬೋರ್ಡ್ಗೆ ಸಪ್ಲೈ ಹೋಗೋ ಥರ ಮಾಡಿದ್ದಾರೆ. ಇಲ್ಲಿ 4 ಪಿನ್ ಇದ್ರೂ 2 ಪಿನ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ PCB ಬೋರ್ಡಲ್ಲಿ. ಸೊ ನೋಡ್ತಿರ್ಬೋದು ಕಂಟ್ರೋಲ್ ಬೋರ್ಡ್ ಎಲ್ಲ ಇಲ್ಲಿದೆ. BLDC ಮೋಟಾರ್ ಕನೆಕ್ಷನ್ಸ್ ಆಗಿರ್ಬೋದು ಅಥವಾ ಸರ್ವೋ ಮೋಟಾರ್ ಕನೆಕ್ಷನ್ಸ್ ಆಗಿರ್ಬೋದು ಎಲ್ಲ ಇದೆ. ಇದಕ್ಕೆಲ್ಲ ಮಾರ್ಕ್ ಮಾಡಿಕೊಂಡು ನಾನು ಮೋಟಾರ್ಸ್ನ ರಿಮೂವ್ ಮಾಡಿದ್ದೀನಿ. ಸೇಮ್ ಯಾವ ಕನೆಕ್ಷನ್ ಎಲ್ಲಿರುತ್ತೋ ಅದೇ ಕನೆಕ್ಷನ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ ಮೋಟಾರ್ಸು. ನೀವೇನಾದ್ರು ರಾಂಗ್ ಕನೆಕ್ಷನ್ಸ್ ಕೊಟ್ಟರೆ ಡ್ರೋನ್ ಫ್ಲೈ ಆಗಲ್ಲ ಅಥವಾ ಇಂಬ್ಯಾಲೆನ್ಸ್ ಆಗಿ ಬೀಳೋ ಸಾಧ್ಯತೆ ಇರುತ್ತೆ. ಈಗ ನೋಡ್ತಿರ್ಬೋದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀನಿ. ಸೊ ಪವರ್ ಆನ್ ಮಾಡಿದ್ರೆ ಲೈಟ್ ಬ್ಲಿಂಕ್ ಆಗ್ತಿದೆ. ಸೊ ಈಗ 90% ರೆಡಿ ಆಗಿದೆ. ಈಗ ಡ್ರೋನ್ ವರ್ಕ್ ಆಗ್ತಿದೆ. ಬ್ಯಾಟ್ರಿ ಟರ್ಮಿನಲ್ಸ್ ಕನೆಕ್ಷನ್ಸ್ ಎಲ್ಲ ನೋಡ್ಕೊಂಡಿರ್ಬೋದು ನೀವು ಯಾವ ರೀತಿ ಕನೆಕ್ಟ್ ಮಾಡಿದ್ದೀನಿ ಅಂತ. ಬನ್ನಿ ಈಗ ಇದನ್ನು ಕ್ಲೋಸ್ ಮಾಡೋ ಸಮಯ. ಪಾರ್ಟ್ಸ್ ಯಾವ ರೀತಿ ಇದೆಯೋ ಎಲ್ಲ ಅದೇ ಥರನೇ ಫಿಕ್ಸ್ ಮಾಡಿಬಿಟ್ಟು ಸೊ ಇಲ್ಲಿ ಸರ್ವೋ ಮೋಟಾರ್ ಕನೆಕ್ಷನ್ಸ್ ಕೊಟ್ಟಿರ್ತಾರೆ ಕ್ಯಾಮ್ರಾಗೆ.
ಸೊ ಅದೇ ಜಾಗಕ್ಕೆ ಹಾಗೆ ಹಾಕ್ಬಿಟ್ಟು ಕನೆಕ್ಷನ್ಸು ಸ್ಕ್ರೂ ಹಾಕಿ ಫಿಕ್ಸ್ ಮಾಡಿ ನೆಕ್ಸ್ಟ್ ಒಂದು ಸತಿ ಟೆಸ್ಟ್ ಮಾಡಬೇಕಾಗುತ್ತೆ. ಫೈನಲಾಗಿ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ 4 BLDC ಮೋಟಾರ್ಸು ವರ್ಕ್ ಆಗ್ತಿದೆಯಾ, ರನ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ಕೊಬೇಕಾಗುತ್ತೆ. ನೋಡ್ತಿರ್ಬೋದು ಎಲ್ಲ 4 BLDC ಮೋಟಾರ್ಸು ರನ್ ಆಗ್ತಿದೆ. ಹಾಗೆ ಲೈಟ್ ಸಹ ಗ್ಲೋ ಆಗ್ತಿದೆ. ಕನೆಕ್ಷನ್ಸ್ ಬಂದು ಎಲ್ಲ ಕರೆಕ್ಟಾಗಿ ಕನೆಕ್ಟ್ ಆಗಿದೆ. ಸೊ ನೀವು ಮೇಲೆ ನೋಡ್ತಿರ್ಬೋದು OAS ಅಂತ. ಈಗ ನಾನೇನು ತೆಗೆದ್ನಲ್ಲ ಬ್ಲ್ಯಾಕ್ ಕಲರ್ ಪಾರ್ಟು, ಸೊ ಅದು ಬಂದು ಅಬ್ಸ್ಟೆಕಲ್ ಅವಾಯ್ಡ್ ಸೆನ್ಸರ್ ಅಂತ. ಇದನ್ನು ನೀವು ಕನೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಮೋರ್ ಥಿಂಗ್, ತುಂಬ ಇಂಪಾರ್ಟೆಂಟ್, ಇದು ನೆನಪಿರಲಿ. ರನ್ ಆಗ್ತಿರುವಂತಹ BLDC ಮೋಟಾರ್ಸ್, ಎಸ್ಪೆಷಲಿ ಡ್ರೋನ್ ಮೋಟಾರ್ಸ್ ರನ್ ಆಗ್ತಿರ್ಬೇಕಾದ್ರೆ ಕೈಯಲ್ಲಿ ಹೋಲ್ಡ್ ಮಾಡಿ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ಏನಾದ್ರು ನೀವು ಮಾಡಿದ್ರೆ ESC ಇಶ್ಯೂ ಬರ್ಬೋದು, ಅಥವಾ ESC ಡಿಸಿಂಕ್ರನೈಸ್ ಆಗ್ಬೋದು, ಅಥವಾ ಸ್ಟಟ್ರಿಂಗ್ ಅನ್ನೋ ಒಂದು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ. ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಕೊನೆಗೆ ಡ್ರೋನ್ ಹಾರದೇನೆ ಹಾಳಾಗೋ ಸಾಧ್ಯತೆ ಇರುತ್ತೆ. ಮೇನ್ ಕಂಟ್ರೋಲರ್ ಯೂನಿಟೇ ಹಾಳಾಯಿತು ಅಂದರೆ ಪೂರ್ತಿ ಡ್ರೋನ್ ಡೆಡ್ ಆಗುತ್ತೆ. ಸೊ ದಯವಿಟ್ಟು ರನ್ ಆಗ್ತಿರುವಂಥ BLDC ಮೋಟಾರ್ಸ್ ಮೀನ್ಸ್ ಡ್ರೋನ್ ಮೋಟಾರ್ಸ್ನ ಫೋರ್ಸ್ಫುಲಿ ಕೈಯಲ್ಲಿ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ. ನೋಡ್ತಿರ್ಬೋದು 4 BLDC ಮೋಟಾರ್ಸ್ ರನ್ ಆಗ್ತಿದೆ, ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಈಗ ನೆಕ್ಸ್ಟ್ ಈ BLDC ಮೋಟಾರ್ಸ್ನ ಸ್ಕ್ರೂ ಹಾಕಿ ಫಿಕ್ಸ್ ಮಾಡಿಬಿಟ್ಟು ಫೈನಲಾಗಿ ಒಂದು ಸತಿ ಟೆಸ್ಟ್ ಮಾಡಬೇಕಾಗುತ್ತೆ. ರನ್ ಆಗುತ್ತಾ ಹೇಗೆ ಅಂತ ನೋಡ್ತಾ ಹೋಗೋಣ. ಈಗ ನೆಕ್ಸ್ಟ್ ಈಗ ಎಲ್ಲ BLDC ಮೋಟಾರ್ಸ್ ಅದೇ ಪ್ಲೇಸ್ಗೆ ಕನೆಕ್ಟ್ ಮಾಡಿ, ವೈರ್ ಕನೆಕ್ಷನ್ಸ್ ಎಲ್ಲ ಅಲ್ಲಿಗೆ ಸಾಕೆಟ್ಗೆ ಕನೆಕ್ಟ್ ಮಾಡಿಬಿಟ್ಟು ಮೇಲೆ ಕವರ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಕ್ಲೋಸ್ ಮಾಡಬೇಕಾದ್ರೆ ಮೇಲೆ ಇರುವಂಥ OAS ಸೆನ್ಸರ್ ಕನೆಕ್ಷನ್ಸು ಸಹ ಕ್ಲೀನಾಗಿ ಕನೆಕ್ಟ್ ಮಾಡಬೇಕಾಗುತ್ತೆ. ಸ್ಕ್ರೂ ಎಲ್ಲ ಹಾಕಿದ್ದಾಯಿತು. ಮೇಲೆ ನೀವು ನೋಡ್ತಿರ್ಬೋದು OAS ಅಂತ ಇದೆ. ಇದನ್ನು ಅಬ್ಸ್ಟೆಕಲ್ ಅವಾಯ್ಡ್ ಸೆನ್ಸರ್ ಅಂತ ಕರೀತಾರೆ. ಮೇಯ್ನು ಡ್ರೋನ್ ಕ್ರ್ಯಾಶ್ ಆಗಬಾರ್ದು ಅಂದರೆ ಈ ಸೆನ್ಸರ್ ಕನೆಕ್ಷನ್ಸ್ ಮಾಡಿರಬೇಕು. ನೀವು ಕಂಪಲ್ಸರಿ ಕನೆಕ್ಷನ್ ಮಾಡಿದರೆ ಮಾತ್ರ ಡ್ರೋನು ಕ್ರ್ಯಾಶ್ ಆಗೋಲ್ಲ, ಇಲ್ಲಾಂದರೆ ಕ್ರ್ಯಾಶ್ ಆಗೋ ಸಾಧ್ಯತೆ ಇರುತ್ತೆ. ಫ್ರೆಂಡ್ಸ್, ಈಗ ಬ್ಯಾಟ್ರಿ ಲೋ ಇರೋದ್ರಿಂದ ಒಂದು ವಿಂಗು ರೊಟೇಟ್ ಆಗಲಿಲ್ಲ. ಸೊ ಒಂದು ಪ್ರೊಪೆಲ್ಲರ್ ಕರೆಕ್ಟಾಗಿ ರನ್ ಆಗಲಿಲ್ಲ. ಸೊ ಈಗ ಚಾರ್ಜಿಂಗ್ನ ಹಾಕಿದ್ದೀನಿ, ನೋಡ್ತಿರ್ಬೋದು ರೆಡ್ ಕಲರ್ ಇಂಡಿಕೇಷನ್ ತೋರಿಸ್ತಿದೆ. ಬ್ಯಾಟ್ರಿ ಫುಲ್ ಆಗಿದ್ದ ನಂತರ ಬ್ಲೂ ಕಲರ್ಗೆ ಚೇಂಜ್ ಆಗುತ್ತೆ. ಸೊ ಒಂದು 3 to 4 hours ಬ್ಯಾಟ್ರಿ ಚಾರ್ಜ್ ಹಾಕಿದ ನಂತರ ಡ್ರೋನನ್ನು ಆನ್ ಮಾಡ್ತಾ ಇದ್ದೀವಿ. ಬನ್ನಿ ಈಗ ಫೈನಲಿ ಡ್ರೋನ್ ಹಾರುತ್ತಾ ಹೇಗೆ ಅಂತ ಚೆಕ್ ಮಾಡೋಣ. ಸೊ 4 ಪ್ರೊಪೆಲ್ಲರ್ಸು ಸ್ಪೀಡಾಗಿ ರೊಟೇಟ್ ಆಗ್ತಿದೆ, ಅಂದರೆ ಈಗ ಡ್ರೋನ್ ರೆಡಿ ಇದೆ ಹಾರೋದಕ್ಕೆ. ಸೊ ಡ್ರೋನ್ ಬ್ಯಾಟ್ರಿ ಆನ್ಲೈನಲ್ಲಿ ಸಿಗಲಿಲ್ಲ ಅಂದರೆ ಈ ರೀತಿ ನೀವು ಆಲ್ಟ್ರೇಷನ್ ಮಾಡಿಕೊಂಡು ರನ್ ಮಾಡ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.